ಧನಂಜಯ ಅಂತ ಒಬ್ಬ ಬಿಗ್ ಸ್ಟಾರನ್ನ ನೀವು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಜವಾಬ್ದಾರಿ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಜನರನ್ನ ಥಿಯೇಟ್ರಿಗೆ ಕರೆಸುವಂಥದ್ದು? ಜನರನ್ನ ಕರ್ಸೋದೇನು ಚಾಲೆಂಜ್ ಅಲ್ಲ ಸರ್. ಇದರಲ್ಲಿ ಇರೋದು ಒಂದೇ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಎಷ್ಟೋ ಪಿಕ್ಚರ್ಗಳು ಬಂದಾದಮೇಲೆ ಥಿಯೇಟ್ರಿಂದ ಹೋದ್ಮೇಲೆ, ಯಾಕಂದರೆ ತುಂಬ ಲೋಡ್ ಜಾಸ್ತಿ ಇರೋದ್ರಿಂದ ವಾರಕ್ಕೆ 7 ಪಿಕ್ಚರ್ 8 ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ. ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿದ್ದು. ಈಗ ನೀವೇ ನೋಡ್ತೀರ, ಈಗ ಡಿಸ್ಕಷನ್ ಆಗ್ತಿರುವಾಗ ಈಗ OTTಲಿ ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ. ಆಮೇಲೆ ಎಲ್ಲೋ ಅವರೇ ಒಂದು ಅವ್ರ ಬಗ್ಗೆ ಬೇಜಾರು ಮಾಡ್ಕೋತಾರೆ, ಇಂಥ ಪಿಕ್ಚರ್ನ ನಾವು ಥಿಯೇಟ್ರಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂತ. ಅದು ಓವರ್ ಆಲ್ ಫೇಲಿಯರ್ ಆಗುತ್ತೆ. ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರೋ ರೀತಿ ಆಗಲಿ, ಜನ ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ, ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದು ಓವರ್ ಆಲ್ ಫೇಲಿಯರ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಐ ಥಿಂಕ್ ಅವರು ಅವಾಗಲೇ ಧನಂಜಯ ಅವ್ರು ಮಾತಾಡ್ದಂಗೆ ಇಟ್ಸ್ ಅ ಫೇಸ್ ಅಷ್ಟೇ. ಧನಂಜಯ ಅವ್ರ ಪಿಕ್ಚರ್ನ ಕರ್ಸೋಕ್ಕೆ ಕಷ್ಟ ಅಂತೂ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ. ಆ್ಯಂಡ್ ಅವ್ರಿಗಾಗಲೇ ನೋಟೆಡ್ ಸ್ಟಾರು, ಯಾರಿಗಿನ್ನು ಕರೆಸ್ಬೇಕು ಇನ್ವಿಟೇಷನ್ ಏನಿಲ್ಲ. ಆಮೇಲೆ ಇದು ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲ್, ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವಿಟಿ ಫ್ಯಾಕ್ಟ್ರಿ ಇರೋ ಪಿಕ್ಚರ್. ಸೊ ನಾನು ಮೋಸ್ಟ್ಲಿ ಈಗ ಏನು ಒಂದು 3-4 ತಿಂಗಳು ಏನು ಅಥವಾ 5 ತಿಂಗಳು ಏನು ನಮಗೆ ಅಂಥ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ. ಲಾಸ್ಟ್ 3-4 ಮಂತ್ಸ್ ಆದಮೇಲೆ ಈ ಪಿಕ್ಚರಿಂದ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್. ಆ ಪಿಕ್ಚರಲ್ಲಿರೋ ಕಂಟೆಂಟು ಅದ್ರ ಜೊತೆಗೆ ಅವ್ರಿಗಿರೋ ಫ್ಯಾನ್ಸು ಎರಡೂ ಕೂಡ ಬಂದೇ ಬರ್ತಾರೆ ಜನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.